ರಾಜ್ಯದ ಜನರಿಗೆ ಕಾದಿದ್ಯಾ ಮತ್ತೊಂದು ಬೆಲೆ ಏರಿಕೆಯ ಶಾಕ್. ಬಸ್ಸು ಮೆಟ್ರೋ ಟಿಕೆಟ್ ದರ ಏರಿಕೆ ಆಯಿತು. ಈಗ ನಂದಿನಿ ಹಾಲಿನ ಸರದಿ ನೋಡಿ. ನಂದಿನಿ ಹಾಲಿನ ದರ ಏರಿಕೆಯಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನಂದಿನಿ ಹಾಲಿನ ದರ ಏರಿಕೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈಗ ಶೀಘ್ರದಲ್ಲೇ ಪರಿಷ್ಕರಣೆಯಾಗುತ್ತೆ ನಂದಿನಿ ಹಾಲಿನ ದರ ಏರಿಕೆ. ರೈತರು ಹಾಲು ಒಕ್ಕೂಟಗಳಿಂದ ಕೆಎಂಎಫ್ಗೆ ಒತ್ತಡ ಬರ್ತಾ ಇರುವಂತಹ ಹಿನ್ನೆಲೆ ದರ ಏರಿಕೆಗೆ ಅನುಮತಿ. ಹಿಂದೆನೂ ಕೂಡ ದರ ಏರಿಕೆ ಮಾಡಲಾಗಿತ್ತು. ಆಗ ಏನ್ ಕಾರಣ ಕೊಟ್ಟರು ಕೆಎಂಎಫ್ ಇಂದ, ಸರ್ಕಾರದಿಂದ? ನಾವು 50 ml ಹಾಲು ಜಾಸ್ತಿ ಕೊಡ್ತಾ ಇದ್ದೀವಿ, ಹಂಗಾಗಿ ರೇಟ್ ಜಾಸ್ತಿ ಆಗ್ತಿದೆ ಅಂತ ಜನ ಕೇಳಿದ್ರು. ನಾವೇನ್ ಕೇಳಿದ್ವಾ ನಮಗೆ 50 ml ಜಾಸ್ತಿ ಕೊಡಿ ಅಂತ ಹೇಳಿ ಅಂತ? ಈಗ ಮತ್ತೆ ದರ ಏರಿಕೆಗೆ ಮುಂದಾಗಿರೋದು. ಪ್ರತಿ ಲೀಟರ್ಗೆ 5 ರೂಪಾಯಿ ಹೆಚ್ಚಳ ಮಾಡುವಂತೆ ಪ್ರಸ್ತಾವನೆಯಂತೆ ನೋಡಿ. ಸದ್ಯ ಸಿಎಂ ಅಂಗಳದಲ್ಲಿ ನಂದಿನಿ ಹಾಲಿನ ದರ ಏರಿಕೆಯ ಚೆಂಡಿದೆ. ಸಿಎಂ ಅನುಮತಿಗಾಗಿ ಕೆಎಂಎಫ್ ಆಡಳಿತ ಮಂಡಳಿ ಕಾಯ್ತಾ ಇರುವುದು. ಕಳೆದ ವರ್ಷ ಜೂನ್ನಲ್ಲಿ ಹಾಲಿನ ದರವನ್ನು ಕೆಎಂಎಫ್ ಏರಿಕೆ ಮಾಡುತ್ತೆ. ಆಗ ಕೆಎಂಎಫ್ ಹಾಗೆ ಸರ್ಕಾರ ಒಂದಷ್ಟು ಕಾರಣಗಳನ್ನು ಕೊಟ್ಟಿದ್ದು. ನಾವು ಅರ್ಧ ಲೀಟ್ರ್ ಹಾಲಲ್ಲಿ 1 ಲೀಟ್ರ್ ಹಾಲಲ್ಲಿ 50 ml ಜಾಸ್ತಿ ಕೊಡ್ತಾ ಇದ್ದೀವಿ, ಹಾಗಾಗಿ ರೇಟ್ ಜಾಸ್ತಿ ಮಾಡಿದ್ದೀವಿ, ಇದು ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಒಂದಷ್ಟು ಸಮಜಾಯಿಷಿಗಳನ್ನು ಕೊಡಲಾಗಿತ್ತು. ಆದರೆ ಜನ ಕೇಳಿದ್ದು ನಾವೇನು 50 ml ಜಾಸ್ತಿ ಕೊಡಿ ಅಂತ ಕೇಳಿದ್ವಾ, ಯಾಕೆ ನಮ್ಮ ಮೇಲೆ ಹೊರೆ ಹಾಕ್ತಾ ಇದ್ದಾರೆ ಅಂತ ಹೇಳಿ. ಆಗ ರೈತರ ಕಾರಣ ಕೊಟ್ಟಾಯಿತು. ಈಗ ಇನ್ಯಾವ ಕಾರಣ ಕೊಡ್ತಾರೆ ದರ ಏರಿಕೆ ಮಾಡಿ, ದರ ಏರಿಕೆಗೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಒಟ್ಟಾರೆ ಕೆಎಂಎಫ್ ಆಡಳಿತ ಮಂಡಳಿ ಈಗ ಸಿಎಂ ಅನುಮತಿಗಾಗಿ ಕಾಯ್ತಾ ಇರೋದು. ಒಂದು ಕಡೆ ಬಸ್ ಪ್ರಯಾಣ ದರ ಏರಿಕೆ ಆಯಿತು, ಮೆಟ್ರೋ ಪ್ರಯಾಣ ದರ ಅಂತೂ ಕೇಳಲೇಬೇಡಿ, ಶೇಕಡ 50% ಅಷ್ಟು ಏರಿಕೆಯಾಗಿದೆ. ಜನ ಮೆಟ್ರೋ ಹತ್ತೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅದೆಲ್ಲದರ ನಡುವೆ ಈಗ ನಂದಿನಿ ಹಾಲಿನ ದರ ಏರಿಕೆಗೂ ಕೂಡ ಸರ್ಕಾರದಿಂದ ನಿರ್ಧಾರ ಮಾಡಲಾಗಿದೆ. ಆದರೆ ಯಾವಾಗ ಸಿಎಂ ಸಿದ್ದರಾಮಯ್ಯ ಅವರು ಯಾವಾಗ ಏರಿಕೆ ಮಾಡ್ತಾರೆ? ಕೆಎಂಎಫ್ ಕೂಡ ಕಾಯ್ತಾ ಇದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಪ್ರಸ್ತಾವನೆಯನ್ನ ಇಟ್ಟಾಗಿದೆ. ಸಿದ್ದರಾಮಯ್ಯ ಅವರು ಏನು ಮಾಡ್ತಾರೆ, ಯಾವಾಗ ಏರಿಕೆ ಮಾಡಬಹುದು? ಯಾಕಂದರೆ 5 ರೂಪಾಯಿ ಹೆಚ್ಚಳ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಕೆಎಂಎಫ್ ಪ್ರಸ್ತಾವನೆಯನ್ನು ಇಟ್ಟಿರೋದು. ಸೊ ಎಷ್ಟು ರೂಪಾಯಿ ಹೆಚ್ಚಳ ಮಾಡ್ತಾರೆ, ಆ ಹೆಚ್ಚಳಕ್ಕೆ ಇನ್ನೇನೆಲ್ಲ ಕಾರಣಗಳನ್ನು ಕೊಡ್ತಾರೆ, ಕಾದು ನೋಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಈಗ ನಮ್ಮ ಜೊತೆಗೆ ಡೆಸ್ಕಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಬಸ್ ಆಯಿತು, ಮೆಟ್ರೋ ಆಯಿತು, ಈಗ ಹಾಲಿನ ಸರದಿ. ಕಳೆದ ಜೂನಲ್ಲೂ ಕೂಡ ರೂಪೇಶ್ ನಂದಿನಿ ಹಾಲಿನ ದರ ಏರಿಕೆ ಮಾಡಲಾಗಿತ್ತು. ಆಗ ಒಂದಷ್ಟು ಕಾರಣಗಳನ್ನು ಕೊಟ್ಟರು. ಏನಂತ? ನಾವು 50 ml ಜಾಸ್ತಿ ಕೊಡ್ತಾ ಇದ್ದೀವಿ ಅಂತ. ಜನ ಅದಕ್ಕೊಂದಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ನಾವೇನು ಕೇಳಿದ್ವಾ 50 ml ಜಾಸ್ತಿ ಕೊಡಿ ಅಂತ ಹೇಳಿ? ಈಗ ಇನ್ನೇನೆಲ್ಲ ಕಾರಣಗಳನ್ನು ಕೊಡಬಹುದು ಅಂತ ಹೇಳಿ ರೂಪೇಶ್? ಪೂರ್ಣಿಮಾ, ರಾಜ್ಯದಲ್ಲಿ ಸರಣಿ ಬೆಲೆ ಏರಿಕೆ ಆಗ್ತಾ ಇದೆ. ಕಾರಣ ಏನಂತ ಹೇಳಿದ್ರೆ, ಮೊದಲೇದಾಗಿ ಬಸ್ ಟಿಕೆಟ್ ದರದಲ್ಲಿ ಏರಿಕೆ ಆಯಿತು, ಮೆಟ್ರೋ ಟಿಕೆಟ್ ದರದಲ್ಲಿ ಏರಿಕೆ ಆಯಿತು, ಸ್ಟ್ಯಾಂಪ್ ಡ್ಯೂಟಿಯಲ್ಲಿ ಏರಿಕೆ ಆಯಿತು. ಅದಾದ ಬಳಿಕವಾಗಿ ಸರಣಿಯಾಗಿ ಒಂದೊಂದೇ ದರ ಏರಿಕೆಗಳಾಗ್ತಾ ಇದೆ. ಇದೀಗ ಮತ್ತೊಂದು ಪ್ರಸ್ತಾವನೆಗಳು ಬಂದಿದೆ. ಯಾಕಂದ್ರೆ ಇದೆಲ್ಲ ದರ ಏರಿಕೆ ಆಗಿದ್ರೆ ಇದೀಗ ಹಾಲಿನ ದರ ಏರಿಕೆಗೂ ಕೂಡ ಕೆಎಂಎಫ್ ಪ್ರಸ್ತಾವನೆ ಸಿದ್ಧ ಮಾಡಿದೆ. ಕಾರಣ ಎಷ್ಟೇ, ಹಲವು ಒಕ್ಕೂಟಗಳು ನಮಗೆ ಸಮಸ್ಯೆಗಳಾಗ್ತಾ ಇದೆ, ಹಾಲಿನ ದರ ಏರಿಕೆ ಮಾಡಬೇಕು. ಯಾಕಂತ ಹೇಳಿದ್ರೆ ಇಲ್ಲಿಗ ಒಂದಿಷ್ಟು ಮೇಂಟೆನೆನ್ಸ್ ಕಾಸ್ಟ್ಗಳು ಜಾಸ್ತಿ ಆಗ್ತಾ ಇದೆ, ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಮೇವಿನ ದರವೂ ಕೂಡ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ರೈತರಿಗೆ ಅದರ ಫಲಾನುಭವಗಳನ್ನು ಕೊಡಬೇಕು. ಹೀಗಾಗಿ ನೀವು ಹಾಲಿನ ದರ ಏರಿಕೆ ಮಾಡಬೇಕು ಅಂತೇಳಿ ಕೆಎಂಎಫ್ಗೆ ಹಾಲು ಒಕ್ಕೂಟಗಳು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾವೆ. ಹೀಗಾಗಿ ಆ ಎಲ್ಲ ಪ್ರಸ್ತಾವನೆಗಳನ್ನು ಕ್ರೋಢೀಕರಿಸಿಕೊಂಡು ಸಿಎಂ ಸಿದ್ದರಾಮಯ್ಯನವರಿಗೆ ಕೆಎಂಎಫ್ ಆಡಳಿತ ಮಾಡಿ ಒಂದು ಲೆಟರ್ನ ಬರೆದಿದೆ. ಪ್ರತಿ ಲೀಟರ್ಗೆ 5 ರೂಪಾಯಿನ ದರ ಏರಿಕೆ ಮಾಡಲಿಕ್ಕೆ ನೀವು ಅವಕಾಶವನ್ನು ಮಾಡಿಕೊಡ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ರೈತರಿಗೂ ಕೂಡ ಬೆನಿಫಿಟ್ ಆಗುತ್ತೆ, ಅದೇ ರೀತಿಯಾಗಿ ಹಾಲು ಮಂಡಳಿಗೂ ಕೂಡ ಬೆನಿಫಿಟ್ ಆಗುತ್ತೆ. ಈ ಮೂಲಕವಾಗಿ ಎಲ್ಲ ದರ ಸರಣಿ ದರ ಏರಿಕೆ ಆಗ್ತಿರೋ ಹಿನ್ನೆಲೆಯಲ್ಲಿ ಇಲ್ಲಿ ದರ ಏರಿಕೆ ಮಾಡಬೇಕು ಅಂತೇಳಿ ಪ್ರಸ್ತಾವನೆಗಳನ್ನು ಮುಂದಿಟ್ಟಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಹಿಂದೆ ಮೆಟ್ರೋ ದರ ಏರಿಕೆ ಆದಾಗ ಅಥವಾ ಮರದ ದರ ಪರಿಷ್ಕರಣೆ ಆದಾಗ ಇಲ್ಲಿ ಒಂದು ಕಡೆ ಅಗತ್ಯ ಇರುತ್ತೆ ದರ ಏರಿಕೆ ಮಾಡೋದು, ಆದರೂ ಕೂಡ ಜನರ ಹಿತದೃಷ್ಟಿಯಿಂದ ಇಲ್ಲಿ ದರ ಏರಿಕೆ ಮಾಡಬಾರದು ಅನ್ನುವಂಥ ಪ್ರಸ್ತಾವನೆಗಳನ್ನು ಅಥವಾ ಸರ್ಕಾರ ಮುಂದೆ ಪ್ರಸ್ತಾವನೆಗಳು ಬಂದಾಗ ಪುನಃ ಪತ್ರ ಬರೆದು ಬಿಎಂಆರ್ಸಿ ಆಡಳಿತ ಮಂಡಳಿಗೆ ಮತ್ತೆ ಪುನಃ ದರ ಏರಿಕೆಯನ್ನು ಪರಿಷ್ಕರಣೆ ಮಾಡುವಂತ ಹೇಳಿತ್ತು. ಇದೀಗ ಸಿಎಂ ಸಿದ್ದರಾಮಯ್ಯ ಅಂಗಳಕ್ಕೆ ಈ ಒಂದು ಹಾಲಿನ ದರ ಏರಿಕೆಯ ಪ್ರಸ್ತಾವನೆ ಬಂದಿದೆ. ಹೀಗಾಗಿ ಇದಕ್ಕೆ ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದನ್ನ ನೋಡಬೇಕಾಗುತ್ತೆ. ದರ ಏರಿಕೆ ಆಗಿದ್ದೇ ಹೌದಾದ್ರೆ ಜನರಿಗೆ 5 ರೂಪಾಯಿ ದರ ಏರಿಕೆ ಪ್ರಸ್ತಾವನೆ ಕೊಟ್ಟಿರೋದ್ರಿಂದ ನಿಜಕ್ಕೂ ಕೂಡ ಜನರಿಗೆ ಸಮಸ್ಯೆ ಆಗಬಹುದು. ಪೂರ್ಣಿಮಾ, ನೋಡೋಣ, ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಮಾಹಿತಿಗಾಗಿ.